24 ಗಂಟೆಗಳ ಪ್ರಮುಖ ಸುದ್ದಿಗಳು. ಭಾರತದ ಜನಗಣತಿ 2027 ಪ್ರಮುಖ ಡಿಜಿಟಲ್ ಹಂತವನ್ನು ಪ್ರವೇಶಿಸಿದ್ದು, ಆಗಸ್ಟ್ 17ರಿಂದ ಲಡಾಖ್ನಲ್ಲಿ ಸ್ವಯಂ ಗಣತಿ ಪ್ರಾರಂಭವಾಗಿದೆ. ನಿವಾಸಿಗಳು ಆಗಸ್ಟ್ 31ರವರೆಗೆ ಆನ್ಲೈನ್ನಲ್ಲಿ ತಮ್ಮ ವಿವರಗಳನ್ನು ಸಲ್ಲಿಸಬಹುದು. ಇದರ ನಂತರ ಸೆಪ್ಟೆಂಬರ್ನಲ್ಲಿ ಮನೆ ಮನೆಗೆ ತೆರಳಿ ಜನಸಂಖ್ಯೆಯ ಗಣತಿ ನಡೆಯಲಿದೆ. ಇದು ತಂತ್ರಜ್ಞಾನ ಆಧಾರಿತ ಜನಗಣತಿ ವ್ಯವಸ್ಥೆಯತ್ತ ಭಾರತದ ಮಹತ್ವದ ಹೆಜ್ಜೆಯನ್ನು ಸೂಚಿಸುತ್ತದೆ. ಭಾರತವು ತನ್ನ ಬ್ರಿಕ್ಸ್ ಅಧ್ಯಕ್ಷತೆಯ ಅವಧಿಯಲ್ಲಿ 12ನೇ ಬ್ರಿಕ್ಸ್ ಪರಿಸರ ಸಚಿವರ ಸಭೆಯನ್ನು ನವದೆಹಲಿಯಲ್ಲಿ ಆಯೋಜಿಸುವುದಾಗಿ ಘೋಷಿಸಿದೆ. ಸುಸ್ಥಿರ ಜೀವನ ಶೈಲಿ, ಅರಣ್ಯ ವೃದ್ಧಿ, ಕಾಡ್ಗಿಚ್ಚು ನಿರ್ವಹಣೆ, ವಿಪತ್ತು ನಿರೋಧಕತೆ, ವೃತ್ತಾಕಾರದ ಆರ್ಥಿಕತೆ ಹಾಗೂ ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆ ಸೇರಿದಂತೆ ಹಲವು ವಿಷಯಗಳ ಕುರಿತು ಚರ್ಚೆ ನಡೆಯಲಿದೆ. ಇದರಿಂದ ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಪರಿಸರ ಸಹಕಾರ ಮತ್ತಷ್ಟು ಬಲಪಡಲಿದೆ. ಕೇಂದ್ರ ವಿದ್ಯುತ್ ಪ್ರಾಧಿಕಾರ ಸಿಇಎ 2026ರ ವಿದ್ಯುತ್ ವಲಯದಲ್ಲಿ ಕಡ್ಡಾಯ ಸೈಬರ್ ಭದ್ರತಾ ನಿಯಮಾವಳಿಗಳನ್ನು ಅಧಿಸೂಚಿಸಿದೆ. ವಿದ್ಯುತ್ ಉತ್ಪಾದಕರು, ವಿದ್ಯುತ್ ಸಂಗ್ರಹಣಾ ಸಂಸ್ಥೆಗಳು ಹಾಗೂ ವಿದ್ಯುತ್ ವ್ಯಾಪಾರ ವೇದಿಕೆಗಳಿಗೆ ಈ ನಿಯಮಗಳು ಅನ್ವಯಿಸುತ್ತವೆ. ಸೈಬರ್ ಭದ್ರತಾ ಲೆಕ್ಕ ಪರಿಶೋಧನೆ, ಸೈಬರ್ ಘಟನೆಗಳ ವರದಿ, ದತ್ತಾಂಶದ ಸ್ಥಳೀಕರಣ ಹಾಗೂ ಸಿಐಆರ್ ಮತ್ತು ಸರ್ಟಿನ್ ಜೊತೆ ಸಮನ್ವಯವನ್ನು ನಿಯಮಗಳು ಕಡ್ಡಾಯಗೊಳಿಸಿವೆ. ಇದರ ಉದ್ದೇಶ ಪ್ರಮುಖ ವಿದ್ಯುತ್ ಮೂಲಸೌಕರ್ಯವನ್ನು ಸೈಬರ್ ದಾಳಿಗಳಿಂದ ರಕ್ಷಿಸುವುದಾಗಿದೆ. At Universal Group of Institutions, we provide you PUC, Science, PCMB, Commerce, HEBA, Arts, HEPG, BSc Environmental Science, and BA BCom integrated with UPS. ಮುಂದಿನ ಹಣಕಾಸು ವರ್ಷದಿಂದ ಪ್ರಮುಖ ಖನಿಜಗಳ ನಿಯಂತ್ರಿತ ಎಲೆಕ್ಟ್ರಾನಿಕ್ ವಿನಿಮಯ ವ್ಯವಸ್ಥೆಯನ್ನು ಆರಂಭಿಸಲು ಯೋಜಿಸಿದೆ. ಮೊದಲ ಹಂತದಲ್ಲಿ ಕಬ್ಬಿಣದ ಅದಿರು, ಸುಣ್ಣದ ಕಲ್ಲು, ಮ್ಯಾಂಗನೀಸ್ ಮತ್ತು ಬಾಕ್ಸೈಟ್ಗಳನ್ನು ಒಳಗೊಳ್ಳಲಾಗುತ್ತದೆ. ಭಾರತೀಯ ಗಣಿ ಬ್ಯೂರೋ ನೋಂದಣಿ, ಲೆಕ್ಕ ಪರಿಶೋಧನೆ ಹಾಗೂ ಪಾರದರ್ಶಕ ಬೆಲೆ ನಿರ್ಧಾರ ಪ್ರಕ್ರಿಯೆಯನ್ನು ಮೇಲ್ವಿಚಾರಣೆ ಮಾಡಲಿದೆ. ಇರಾನ್ ಸಂಸತ್ತು ಶತ್ರುತ್ವ ಹೊಂದಿರುವ ಮಾಧ್ಯಮ ಸಂಸ್ಥೆಗಳೊಂದಿಗೆ, ವಿಶೇಷವಾಗಿ ಅಮೆರಿಕ ಮತ್ತು ಇಸ್ರೇಲ್ನ ಮಾಧ್ಯಮ ವೇದಿಕೆಗಳೊಂದಿಗೆ ಅನುಮತಿಯಿಲ್ಲದೆ ಸಂದರ್ಶನಗಳು ಮತ್ತು ಸಂವಹನ ನಡೆಸುವುದನ್ನು ಅಪರಾಧವೆಂದು ಪರಿಗಣಿಸುವ ಮಸೂದೆಯ ಸಾಮಾನ್ಯ ಚೌಕಟ್ಟಿಗೆ ಅನುಮೋದನೆ ನೀಡಿದೆ. ಈ ಬೆಳವಣಿಗೆಯು ರಾಷ್ಟ್ರೀಯ ಭದ್ರತಾ ಕಾನೂನುಗಳು, ಮಾಧ್ಯಮ ಸ್ವಾತಂತ್ರ್ಯ ಮತ್ತು ಸರ್ಕಾರದ ನಿಯಂತ್ರಣದ ಕುರಿತು ಮಹತ್ವದ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಕಂದಾಯ ಗುಪ್ತಚರ ನಿರ್ದೇಶನಾಲಯ ದಕ್ಷಿಣ ಪೂರ್ವ ಏಷ್ಯಾದಿಂದ ಆಮದು ಮಾಡಿಕೊಳ್ಳಲಾದ ಅಡಿಕೆಕಾಯಿಯನ್ನು ಬಾಂಗ್ಲಾದೇಶದ ಮೂಲದ ಉತ್ಪನ್ನವೆಂದು ತಪ್ಪಾಗಿ ಘೋಷಿಸಿ ಸಾಫ್ಟ್ ಅಡಿಯಲ್ಲಿ ರಿಯಾಯಿತಿ ಸುಂಕ ಪಡೆಯಲು ಯತ್ನಿಸಿದ ಜಾಲವನ್ನು ಭೇದಿಸಿದೆ. ಈ ಪ್ರಕರಣದಲ್ಲಿ 9 ಮಂದಿಯನ್ನು ಬಂಧಿಸಲಾಗಿದೆ. ಇದು ಕಸ್ಟಮ್ಸ್ ಜಾರಿ, ಮೂಲದ ನಿಯಮಗಳು ಹಾಗೂ ಆದ್ಯತೆಯ ವ್ಯಾಪಾರ ಒಪ್ಪಂದಗಳ ದುರುಪಯೋಗದ ವಿರುದ್ಧದ ಕ್ರಮವನ್ನು ತೋರಿಸುತ್ತದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಕ್ಷಿಣ ಕೊರಿಯಾದೊಂದಿಗಿನ ಮುಂಬರುವ ಸೇನಾ ಅಭ್ಯಾಸಗಳನ್ನು ಕಡಿತಗೊಳಿಸುವಂತೆ ಆದೇಶಿಸಿದ್ದಾರೆ. ಈ ಅಭ್ಯಾಸಗಳು ದುಬಾರಿಯಾಗಿದ್ದು, ಉತ್ತರ ಕೊರಿಯಾಕ್ಕೆ ಪ್ರತಿಕೂಲ ಸಂದೇಶವನ್ನು ನೀಡುತ್ತವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಕ್ರಮವು ಕೊರಿಯಾ ಪರ್ಯಾಯ ದ್ವೀಪದಲ್ಲಿನ ತಡೆಗಟ್ಟುವ ಸಾಮರ್ಥ್ಯ, ಮಿತ್ರ ರಾಷ್ಟ್ರಗಳ ನಡುವಿನ ಸಮನ್ವಯ ಮತ್ತು ಭದ್ರತಾ ಪರಿಸ್ಥಿತಿಯ ಮೇಲೆ ಪರಿಣಾಮ ಬೀರಬಹುದು. ಇನ್ನಷ್ಟು ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.